ಗುಂಡಣ್ಣ, ಐ ಲವ್ ಯು ಗುಂಡಣ್ಣ. ಏನು ಜನ ಅದಾರ್ರಿ ತಾವ ತಪ್ಪು ಮಾಡಿ ನಮ್ಮನ್ನ ಬೈತಾರ್ರಿ. ನಮ್ದೇನು ತಪ್ಪು ನೀವೇ ಹೇಳ್ಬಿಡ್ರಿ. ಒಂದು ವಾರ ಆತು ಇಲ್ಲೇ ಒಂದು ಕ್ಲಿನಿಕ್ ಐತಿ, ಅಲ್ಲಿ ಬರೋ ಹೋಗೋರ್ನ ಹುಡುಗಿಯರ್ನ ಹೆಣ್ಮಕ್ಳನ್ನ ನೋಡ್ಕೊಂತ ನಿಂತಿದ್ದೆ ನಾನು. ಡಾಕ್ಟರ್ ಬಂದ್ರೆ ನನಗೆ ಬೈದ್ರಿ, ನಾಚಿಕೆಕತ್ತಿಲ್ಲ ನನಗೆ. ಒಂದು ವಾರ ಆತ ಇಲ್ಲಿ ಬರ್ತೀವಿ, ಹೋಗೋರು ಬರೋ ಹುಡುಗಿಯರ್ ನೋಡ್ಕೊಂತ ನಿಂದಿರ್ತಿ ಅಂದ್ರೆ ಅಲ್ಲಿ ನನ್ನ ತಪ್ಪೇನೈತಿ ನೋಡ್ರಿ. ನಾ ಹೇಳಿದ್ನವ್ರಿಗೆ, ಡಾಕ್ಟ್ರ ನೀವೇ ಹಾಕಿರಿ ಮಹಿಳೆಯರ ನೋಡೋ ಸಮಯ 10 ರಿಂದ 12 ಅಂತೇಳಿ, ಮತ್ತೆ ನೋಡಿದ್ರೆ ನನ್ನ ತಪ್ಪನ್ರಿ. ಲವ್ ಆಗೈತಿ ನಿನ್ ಮ್ಯಾಗ, ನೀ ಹೇಳ್ತೀಯೋ ಏನೋ ನಿಮ್ಮ ಅಪ್ಪಗೆ ಮಾತಾಡಂತಿ? ಅವ್ರಪ್ಪನೇ ಮಾತಾಡಕತ್ತೀನಿ ಹೇಳು. ಈ ತರಹದ ಕರೆಗಳು ತುಂಬಾ ಬಂದಾಗ ಈ ತರಹದ ಮಾತುಗಳು ಮಾತಾಡುತ್ತಾರೆ. ಆಗ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ಕೊಡಿ. ಈ ಮಾಹಿತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಜಗತ್ತಿನ್ಯಾಗ ಮಕ್ಕಳು ಹರಿ ಕಾಂಪಿಟೇಷನ್ ನಡೆದತ್ರಿ. ಯಾವ ಲೆವೆಲ್ಗೆ ಕಾಂಪಿಟೇಷನ್ ಅಂದ್ರ, ನಿಮ್ಮ ದೋಸ್ತಕ್ಕೆ ನೀವು ಒಂದು ರೀಲ್ಸ್ ಕಳ್ಸಿದ್ರಪ್ಪ ಅಂದ್ರ ಅವ 2 ಕಳಿಸ್ತಾನ, ನೀವ್ 2ಕ್ಕೆ 4 ಕಳಿಸ್ತೀರಿ, 4ಕ್ಕೆ ಅವ 8 ಕಳಿಸ್ತಾನೆ. ಯಾವ ಲೆವೆಲ್ಗೆ ತಿಂಡಿ ನಡೆದತ್ರಿ ಕಾಂಪಿಟೇಷನ್ ಅಂದ್ರ, ಪ್ರತಿನಿತ್ಯ ಅವ ಏನ್ ಕಳಿಸ್ಯಾನಂತ ನೀವು ನೋಡಂಗಿಲ್ಲ, ನೀವೇನ್ ಕಳಿಸಿರಂತ ಅವು ಹುಚ್ಚು ಸುಳೆ ಮಗ ನೋಡಂಗಿಲ್ಲ. ಇಟ್ಟು ತಿಂಡಿಗೆ ಅದ ನಡೆದೈತಲ್ಲ ನೋಡ್ರಿ. ಒಂದ್ ಯಾವ್ದೋ ಒಂದು ರೀಲ್ಸ್ ಬರ್ತೊಂದು 10 ಸೆಕೆಂಡ್ ಅದ, ಮನುಷ್ಯ 10 ಸೆಕೆಂಡ್ ನೋಡ್ದ ಇಲ್ಲ, ಅದನ್ನ 2-3 ಸೆಕೆಂಡಿಗೆ ಅದ್ರ ಒಳಗಿನ ಕಂಟೆಂಟ್ ಎಲ್ಲವೂ ಆಟೋಮೆಟಿಕ್ ತಲೆ ಒಳಗಿನ ತಲೆ ಫೀಲ್ಡ್ ಮಾಡ್ಕೊಂಡು ಅವ್ನಿಗೆ ಕಳಿಸಿ ಬಿಡ್ತೀರಿ ರೀಲ್ಸ್. ಪೂರ್ತಿ ರೀಲ್ಸ್ ನೋಡಂಗಿಲ್ಲ. ಆ ಹುಚ್ಚೊಳೆ ಮಗ ರೀಲ್ಸ್ ಪೂರ್ತಿ ಅದನ್ನ ನೋಡ್ಲಾರೆ ಅಲ್ಲ, ಅದನ್ನ ಓಪನ್ ಮಾಡ್ಲಾರೆ ಅದಕ್ಕೆ ರಿಯಾಕ್ಷನ್ ಮಾಡೋದು. ಅವ್ನು ಯಾವ ಲೆವೆಲಿಗಪ್ಪ, ಕೆಲಸಿಲ್ಲ ಬಗಸಿಲ್ಲ, ರೀಲ್ಸ್ ಕಳ್ಸೋದು. ಒಂದ್ ರೀಲ್ಸ್ ಚಲೋ ರೀಲ್ಸ್ ಓಸು ಹಲ್ಕಡ್ ಸುಳಿ ಮಗನ್ ರೀಲ್ಸ್ ಅದ ಓಸು. ಕಿಪ್ಪಿ ನಿನಗೆ ಮೈಸೂರು ಗೊತ್ತಾ? ಇಲ್ಲಮ್ಮ ಪ್ರಿನ್ಸಸ್, ನಂಗೆ ಗೊತ್ತಿಲ್ಲ ಅಮ್ಮ. ನಾನು ಚಿಕ್ಕ ವಯಸ್ಸಿಂದ ಇದ್ದ ಜಾಗ ನನ್ಗೆ ಗೊತ್ತೇ ಇಲ್ಲ ಅಮ್ಮ, ನಂಗೆ ಗೊತ್ತೇ ಇಲ್ಲ. ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಮೈಸೂರು ಎಲ್ಲಿದೆ ಅಂತ ಕರ್ಕೊಂಡು ಹೋಗ್ತೀಯ ನಂಗೆ? ಏಕಮ್ಮ, ನೀನೊಂದು ಹೆಣ್ಮಗು ಆಗಿ ಸುಮ್ನೆ ಇಷ್ಟ ಆದ ಚಮಕ್ ಕೊಟ್ಟು ಮಾತಾಡ್ತಾ ಇದೀನಿ. ಗಂಡ್ಮಗು ಆಗಿದ್ರೆ ಇಷ್ಟೊತ್ತು ಬಾಯಿ ಬಂದಂಗ್ ಬೈತಿದ್ದೆ ನಾನು. ಗೊತ್ತಾ? ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಯಾಕೆಂದ್ರೆ ಹೆಣ್ಮಕ್ಳನ್ನ ದೇವ್ರಿಗೆ ಹೋಲಿಸ್ತಾರ, ಆಯ್ತಾ? ಭೂಮಿ ತಾಯಿಗೂ ಹೋಲಿಸ್ತಾರ. ಸೊ ಕೆಲವೊಬ್ರು ಹೆಣ್ಮಕ್ಳಿಗೆ ಅದು ಉಳ್ಸ್ಕೊಳಕ್ ಯೋಗ್ಯತೆನೇ ಇರಲ್ಲ ಕೆಲವೊಂದಿಗೆ. ಹೆಣ್ಮಕ್ಳು ಮಾನ ಮಾಡಿ ತೆಗಿಯಕ್ ಮಾತ್ರ ಕೆಲವೊಂದು ಹೆಣ್ಮಕ್ಳು ಇರೋದು. ಆದ್ರೂ ನಾನು ಹೇಳ್ತೀನಿ, ಹೆಣ್ಮಕ್ಳಲ್ಲಿ ಎಲ್ಲಾರು ಒಳ್ಳೆಯವರಲ್ಲ, ಗಂಡ್ಮಕ್ಳಲ್ಲಿ ಎಲ್ಲಾರು ಒಳ್ಳೆಯವರಲ್ಲ. ಆದ್ರೂ ಹೇಳ್ತೀನಿ ನಾನು, ಓಕೆನಾ? ಕೆಲವೊಂದ್ಸತಿ ಗಂಡ್ಮಕ್ಳೇ ಎಷ್ಟೋ ವಾಸಿ ಅಂತಾನು ಅನ್ಸುತ್ತೆ ನನಗೆ, ಓಕೆನಾ? ಈಗ ಗಂಡ್ಮಕ್ಳು ಹಾಕ್ತಾರೆ ಕಮೆಂಟ್ಗಳು, ಅವ್ರಿಗೆ ಕೆಲ್ಸ ಅದೇ, ಆಯ್ತಾ? ಅವ್ರ ಹತ್ರ ನಾವೇನ್ ಹೇಳಕ್ ಆಗಲ್ಲ, ಅವ್ರೆಲ್ಲರಿಗೂ ಅದೇನೆ. ಯಾವ್ದಾದ್ರು ಪ್ರೊಫೈಲ್ ನೋಡ್ತಾರೆ, ಹೋಗ್ಬಿಟ್ಟು ಮೆಸೇಜ್ ಹಾಕ್ತಾರೆ, ಏನೋ ಒಂದ್ ಮಾಡ್ತಾ ಇರ್ತಾರೆ, ಅವ್ರಗಳಿಗೆ ಅದೇ, ಆಯ್ತಾ? ಅದೇ ಹೆಣ್ಮಕ್ಳು ಆ ಕೆಲ್ಸ ಮಾಡ್ತಾರ ಅಂದ್ರೆ, ಹೆಣ್ಮಕ್ಳು ಗಂಡ್ಮಕ್ಳು ಲೆವೆಲ್ಗಿಂತ ಇಲ್ದಿದ್ದೀರ ಅಂದ್ರೆ ಹೆಣ್ಮಕ್ಳಿಗೆ ಇನ್ನೇನ್ ಹೇಳಕ್ ಆಗತ್ತೆ ಹೇಳಿ? ತಾಯಿ ತರ ಪ್ರೀತಿ ಮಾಡೋರ್ಗು ಗೌರವ ಕೊಡ್ಬೋದು, ಆದ್ರೆ ಎಂತ ಹೇಳೋದು, ಅದಕ್ಕೆ ಬೇರೆ ತರ ಎಲ್ಲ ಹೇಳಕ್ ಬರಲ್ಲ, ಓಕೆನಾ? ಹೆಣ್ಮಕ್ಳಾಗಿದ್ರೆ ಚಂದ. ನನ್ನ ಹತ್ರ ಬೈಸ್ಕೋಬೇಡಿ ಹೆಣ್ಮಕ್ಳೇ, ಆಯ್ತಾ? ನಮ್ಮೂರಲ್ಲಿ ಸಂತೆಗೆ ಹೋದಾಗ ಯಾರೋ ಒಬ್ರು ಹೇಳಿದ್ರು, ಟೌನರು, ಇವೆಲ್ಲ ಬೇಕಿತ್ತಾ, ಬಿಗ್ ಬಾಸ್ಗೆ ಹೋಗಿದ್ರಿ ಅಂತ ಹೇಳಿದ್ರು. ಇವೆಲ್ಲ ಬೇಕಿತ್ತಾ ಸಂತೆ ಮಾಡೋದಲ್ಲ ಅಂದ್ರು. ಅದಕ್ಕೆ ಬಿಗ್ ಬಾಸ್ ಅಲ್ಲ, ನಮಗ್ ನಾವೇ ಬಾಸು, ನಮಗ್ ನಮ್ ತಾಯಿನೇ ದೇವತೆ, ನಮ್ ಪುನೀತಣ್ಣ ಶಿವಣ್ಣ ಅವರೇ ದೇವ್ರು. ಕಷ್ಟಪಟ್ಟು ದುಡ್ದು ಬಂದೀನಿ, ಇಷ್ಟಪಟ್ಟು ಬಂದಿಲ್ಲ. 42 ವರ್ಷದಲ್ಲೂ ಗೊತ್ತಲ್ಲ, ಅಷ್ಟೇ. ಕಾಲ್ಮಿ ಓಜಿ. ಇಪ್ಪಿ ತುಂಬಾ ಮಳೆ ಬರ್ತಿದೆ, ಏನ್ ಮಾಡೋದು ಇವಾಗ? ಏನು ಇಲ್ಲ. ಈ ಕಡೆ ತುಂಬಾ ಮಳೆನಾ ಈ ಕಡೆ? ಮಳೆನಾ ಈ ಕಡೆ ಅಂತ ಹೇಳು. ಬಟ್ ನೀನ್ ಇಲ್ಲಿ ಇದೆಯಾ ಅಲ್ವಾ? ಇಲ್ಲಿ ಇದೆಯಾ? ಅದಕ್ಕೆ ನಾನು ಕ್ವಶನ್. ಏನ್ ಗೊತ್ತಾ, ಈ ಕಡೆ ಮಳೆ ಬರ್ತಿದೆ ಅಂತೆ, ಅವ್ರ ಊರಲ್ಲಿ ಮಳೆ ಬರಲ್ಲ ಅಂತೆ ಜನ. ಹೌದು, ನಮ್ಮೂರಲ್ಲಿ ಇಷ್ಟೊಂದು ಮಳೆ ಬರಲ್ಲ ಗುರು. ಯಾಕೆ ಅಂದ್ರೆ ಇದು ಮಲೆನಾಡಲ್ವಾ, ಸೊ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇದೆ ಅಲ್ವಾ ಕಿಪ್ಪಿ ಅವರೇ? ಕಿಪ್ಪಿ ಅವರೇ ಅಂತ ಬಂತು, ಇವಾಗ ನೆಕ್ಸ್ಟ್ ಇನ್ನೇನ್ ಬರುತ್ತಾ ಗೊತ್ತಿಲ್ಲ. ಕಿಪ್ಪಿ ಡಾರ್ಲಿಂಗ್ ಓಕೆನಾ? ಇವಾಗ ಓಕೆನಾ ಕಿಪ್ಪಿ? ನೋಡಿ ಛತ್ರಿ ಕಿಪ್ಪಿ ಅವ್ರದ್ದು ಪಾಪ ಫುಲ್ ಸಣ್ಣಿದೆ ಗುರು, ನನ್ಗೆ ಸಾಲ್ದೇನೆ ಇಲ್ಲ ಗುರು. ಫುಲ್ ತುಂಬಾ ತಿಗ್ದಂಗಿದೆ. ನಾನೇನು ದಪ್ಪ ಆಗಿಲ್ಲ ಗುರು, ಫುಲ್ ತುಂಬಾ ದಪ್ಪ ಆಗ್ಬಿಟ್ಟಿದ್ದಾಳೆ. ನೀವು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ದಾವಣಗೆರೆಯವರಿಗೆ ಒಳ್ಳೇದಾಗ್ಲಿ, ಅಣ್ಣಂದರಿಗೆ, ಇವ್ರ ಹುಡುಗಿಯರಿಗೆ ಒಳ್ಳೇದಾಗ್ಲಿ. ಕೊಡುವುದು ಕೊಟ್ಟಾಯ್ತು, ತುಟಿಗೆ ಮುತ್ತಿಟ್ಟಾಯ್ತು, ನನ್ನನ್ನ ನೋಡ್ಬಾರೆ ಕೋಮಲ ಒಂದ್ಸಲ ದಾವಣಗೆರೆಗೆ.